ಅದೊಂದು ಬುಡಕಟ್ಟು ಜನಾಂಗ ವಾಸ ಮಾಡುವಂತ ಕುಗ್ರಾಮ. ಆದ್ರೆ ಈಗ ಆ ಜನ ಎಲ್ಲ ಮನೆಗೆ ಬೀಗ ಹಾಕಿ ಊರನ್ನ ತೊರೆದಿದ್ದಾರೆ. ಬರೀ ಜನ ಮಾತ್ರ ಹೋಗ್ತಾ ಇಲ್ಲ, ಬದಲಾಗಿ ತಮ್ಮ ಜೊತೆ ಇದ್ದಂತಹ ಜಾನುವಾರುಗಳನ್ನ ಕರ್ಕೊಂಡು ಕೂಡ ಊರು ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ಕಾರಣ ಏನಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಊರಿನ ಮಹಾದ್ವಾರಕ್ಕೆ ಮುಳ್ಳಿನ ಬೇಲಿ ಹಾಕಿರೋ ಗ್ರಾಮಸ್ಥರು, ಮನೆಗಳಿಗೆ ಬೀಗ ಜಡಿದು ಊರನ್ನೇ ಬಿಟ್ಟು ಹೊರಟಿರೋ ಜನರು, ಗುಡಿಯಲ್ಲಿ ದೇವರುಗಳನ್ನ ಕಾಡಿಗೆ ತೆಗೆದುಕೊಂಡು ಹೋಗಿ ಪೂಜಿಸ್ತಾ ಇರೋ ಭಕ್ತರು, ಈ ಅಪರೂಪದ ವಿಶಿಷ್ಟ ಆಚರಣೆಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗದ ಜಾನುಕುಂಡ ಗ್ರಾಮ. ಹೌದು, ಪ್ರತಿ ವರ್ಷದ ಪುಷ್ಯ ಮಾಸದಲ್ಲಿ ಹೊರಬೀಡು ಆಚರಣೆಯನ್ನ ಇಡೀ ಗ್ರಾಮದ ಜನರು ಮಾಡ್ತಾ ಬಂದಿದ್ದಾರೆ. ಇದೇ ರೀತಿ ಈ ವರ್ಷವೂ ಕೂಡ ಇಲ್ಲಿನ ಜನರು ಹೊರಬೀಡು ಸಂಪ್ರದಾಯದಂತೆ ಹಬ್ಬ ಆಚರಣೆ ಮಾಡಿದ್ದಾರೆ. ಇಡೀ ಊರಿನ ಜನರು ಮನೆಗಳಿಗೆ ಬೀಗ ಜಡಿದು ಜಾನುವಾರುಗಳೊಂದಿಗೆ ಊರನ್ನೇ ತ್ಯಜಿಸಿ ವಿಶಿಷ್ಟ ಆಚರಣೆ ಮಾಡಿದ್ದಾರೆ. ಊರಲ್ಲೂ ಸಹ ಒಂದು ರಾಕ್ಷಸರ ಕಾಟ ಏನೋ ಇತ್ತು ಅಂತ ಹೇಳಿದರು. ಆ ಒಂದು ನಿವಾರಣೆಗೋಸ್ಕರ, ಅದರ ಪರಿಹಾರಕ್ಕೋಸ್ಕರ ಇಲ್ಲಿ ಊರಲ್ಲಿ ಒಂದು ಈ ಆಚರಣೆ ಮಾಡ್ಕೊತ ಬರ್ತಿದ್ದಾರೆ. ಆಚರಣೆಯಲ್ಲಿ ಏನಿಲ್ಲ ಅಂದರೆ ಈ ಊರಲ್ಲಿ ಪ್ರತಿ ಶೂನ್ಯ ಮಾಸ ಅಂದರೆ ಪುಷ್ಯ ಮಾಸದಲ್ಲಿ ಬಿಡತಕ್ಕಂಥ ಒಂದು ಪದ್ಧತಿ. ಇದನ್ನು ಪುಷ್ಯ ಮಾಸದಲ್ಲಿ ಒಂದು ಕಟ್ಲೆ ಅಂತ ಮಾಡ್ಕೊತಾರೆ. ಈ ಊರಿನಿಂದ ಹೊರಗೆ ಹೋದಾಗ ಅಲ್ಲಿಂದ ಒಂದು ಕ್ಷಾಮಗಳು ಹೊರಗೆ ಬಂದಾಗ ಏನಾದರೂ ಒಂದು ರೋಗ ಪರಿಹಾರ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಬಿಡೋದು ಅದನ್ನು ಆಚರಣೆ ಮಾಡ್ತಿದ್ದಾರೆ ಅಂತ. ಇನ್ನು ಹೆರಿಗೆಯಾದ ಬಾಣಂತಿಯರು ಪುಟಾಣಿ ಮಕ್ಕಳನ್ನ ಕೂಡ ಮನೆಯಲ್ಲಿ ಬಿಡದೆ ಊರಿನಿಂದ ಹೊರಗೆ ಕರೆದೊಯ್ದು ಹಬ್ಬವನ್ನ ಆಚರಿಸಿದ್ದಾರೆ. ಅಲ್ಲದೆ ಗ್ರಾಮದ 10ಕ್ಕೂ ಹೆಚ್ಚು ದೇವರುಗಳನ್ನ ಕೂರಿಸಿ ಸಾಮೂಹಿಕವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮದ ಹೊರಭಾಗದಲ್ಲಿ ವಿಶೇಷ ಅಡುಗೆ ಮಾಡಿ ಎಲ್ಲರೂ ಸಾಮೂಹಿಕವಾಗಿ ಸವಿದು ಹಬ್ಬ ಆಚರಿಸಿದ್ರು. ಪುರಾತನ ಕಾಲದಿಂದ ಹೊರಬಿಡು ಅಂತ ಬಿಡ್ತಿರ್ದ ಹಿಂದಿನ ಕಾಲದಾಗ ಅಲ್ಲಿ ರಾಕ್ಷಸನ ಕಾಟಿತ್ತಂತೆ. ಆ ಒಂದು ದೇವತೆಗಳು ಒಂದು ದಿವಸ ಬಿಟ್ಕೊಡ್ಬೇಕು ಅಂತ ಆಚರಣೆ ಹೇಳಿದ್ರಂತೆ, ಊರು ಬಿಟ್ಕೊಡ್ಬೇಕು ಅಂತ. ಅವತ್ತಿನ ತಟ್ಟಿಗೂ ಈ ಹೊರಬಿಡು ಪ್ರಯುಕ್ತವಾಗಿ ನಡ್ಕೊಂತ ಬಂದೈತಿ. ಒಟ್ಟಾರೆ ಗ್ರಾಮಕ್ಕೆ ರಾಕ್ಷಸರು ಎಂಟ್ರಿ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲಿನ ಜನರು ಈ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದಾರೆ. ಇದರಿಂದ ಹೊರಬೀಡು ಆಚರಣೆಯನ್ನ ಇಲ್ಲಿನ ರಾಕ್ಷಸರಿಗಾಗಿ ಮಾಡ್ತಾರಂತೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.